ಹಲೋ ಆಯ್ತು ಕೇಳಿದ್ನ ಹಲೋ ಹಲೋ ಸರ್ ಗೌಡ್ಗೆರೆ ಹುಡುಗನಾ ಸರ್ ಗೌಡ್ಗೆರೆ ಅವರು ಸರ್ ನೀವ್ಯಾರು? ಸರ್ ಬನ್ನೂರು ನಾಗರಾಜ್ ಅಂತ ರಾತ್ರಿ ನಾನು ಆಕ್ಸಿಡೆಂಟ್ ಸುದ್ದಿ ಮಾಡಿದ್ನಲ್ಲ ಸುದ್ದಿ ಮಾಡಿದ್ನಲ್ಲ ರಾತ್ರಿ ಮಳವಳ್ಳಿ ಗೌಡ್ಗೆರೆ ಅವರ ಅಂದೆ. ಇಲ್ಲ ಅಲ್ಲ ರೀ ರಾತ್ರಿ ಫೋನ್ ಮಾಡಿದ್ನಲ್ಲಂತ್ರಿ ನಿಮ್ಗೆ ಅದು ನೀವು ಆಂಬುಲೆನ್ಸ್ ಕರ್ಕೊಂಡೋಗಿ ಪೇಷಂಟ್ ಸೇರಿಸ್ರಲ್ಲ ಪಾಪ ಆಂಬುಲೆನ್ಸ್. ಹ್ಮ್ ಹೇಳಿ ಅಣ್ಣ. ಅದಕ್ಕೆ ಹೆಂಗೆ ಅವ್ರೇನು ಹುಷಾರಾಗಿದ್ರೆ ಏನು ಆಕ್ಸಿಡೆಂಟ್ ಆದವರು? ಇರೇ ಅಣ್ಣ ಒಂದು ನಿಮಿಷ. ಹಲೋ 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 ಸರ್ ನಾವು ಬನ್ನೂರು ನಾಗರಾಜ್ ಅಂತ ಮೀಡಿಯಾದವರು ರಾತ್ರಿ ಸುದ್ದಿ ಮಾಡಿದ್ದೆ ನೋಡಿ ಮಳವಳ್ಳಿ ಕೆರೆದು ಆಕ್ಸಿಡೆಂಟ್ದು. ಆಕ್ಸಿಡೆಂಟಾ? ಏನಾಯ್ತು ಸರ್ ಅವ್ರು ಏನು ಸಮಸ್ಯೆ ಏನಿಲ್ಲ ಅವ್ರಿಗೆ ಆಕ್ಸಿಡೆಂಟ್ ಆಗಿರೋರಿಗೆ? ಸಮಸ್ಯೆ ಏನಿಲ್ಲ ಸರ್, ಅಲ್ಲಿ ಇಬ್ರು ಡೆತ್ ಆಗ್ಬಿಟ್ಟವ್ರು. ಹೌದಾ? ಹಾಂ ಡೆತ್ ಆಗ್ಬಿಟ್ರಾ? ಡೆತ್ ಆಗ್ಬಿಟ್ರು. ಇಲ್ಲಿಂದ ಮಂಡ್ಯ ಆಸ್ಪತ್ರೆಗೆ ಕರ್ಕೋಗಿದ ತಕ್ಷಣ ಒಬ್ರು ಡೆತ್ತು. ಅಲ್ಲಿಂದ ವಿಕ್ಟೋರಿಯಾಗೆ ಬಂದರು. ವಿಕ್ಟೋರಿಯಲ್ಲಿ ಹೋಗಿದ ತಕ್ಷಣ ವಿಕ್ಟೋರಿಯಲ್ಲಿ ಅಲ್ಲೂ ಹೋಗ್ಬಿಟ್ಟು ಡೆತ್ತು. ಇನ್ನೊಬ್ಬನ ಮೈಸೂರು ಬಂದವ್ರೆ, ಅವ್ನು ಸ್ವಲ್ಪ ಆರಾಮಾಗವನೆ, ಅವನದು ಹೇಳೋಕ್ಕಾಗಲ್ಲ. ಸರ್ ಈಗ ಯಾರು ಡೆತ್ ಆಗಿದ್ದು ಯಾರು ಸರ್? ಯಾವ ವೆಹಿಕಲಲ್ಲಿ ಇದ್ರು? ಅವ್ರು ಪಲ್ಸರ್ ಬೈಕು. ಎಷ್ಟು ಜನ ಇದ್ರು ಸರ್ ಅದರಲ್ಲಿ? 3 ಜನ. ಒಂದು ಪಲ್ಸರ್ ಬಗ್ಗೆ 3 ಜನ ಇದ್ರಾ? ಹಾಂ. ಆ 3 ಜನದಲ್ಲಿ ಎಷ್ಟು ಜನ ತಿರೋಗಿದ್ರೆ? ಇಬ್ರು ತಿರೋಗಿದ್ರು. ಇನ್ನೊಬ್ಬನ ಸ್ಥಿತಿ? ಅವನದು ಹೇಳೋಕ್ಕಾಗಲ್ಲ. ಹಾಂ 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 ಆಸ್ಪತ್ರೆಲಿ ಅವನಿಗೆ ಒಳಗಡೆ ಮೂತ್ರಕೋಶನೇ ಫುಲ್ ಡ್ಯಾಮೇಜ್ ಆಗ್ಬಿಟ್ಟೈತೆ, ಅದನ್ನ ಆಪ್ರೇಷನ್ ಮಾಡಬೇಕು ಅಂತ ಹೇಳ್ತವ್ರೆ. ಹಾಂ 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 ಸರ್ ಇನ್ನು ಈಗ ಈ ಕಾರಲ್ಲಿ ಇದ್ದವ್ರಿಗೆ ಸರ್? ಕಾರ್ ಇದ್ದಂಗೆ ಡ್ರೈವರ್ಗೆ ಅವನಿಗೂ ಹಣೆಗೇನೆ ಅವನಿಗೂ ಹೊಲಿಗೆ ಹಾಕವ್ರೆ. ಹಾಂ ಹಾಂ ಇಬ್ರು ಲೇಡೀಸ್ ಇದ್ರು. ಹಾಂ ಇಬ್ರು ಲೇಡೀಸಲ್ಲಿ ಹ್ಞೂ ಒಬ್ರು ಲೇಡೀಸ್ಗೆ ಮೂಗು ಎಲ್ಲ ಓಪನ್ ಆಗೈತೆ. ಹಾಂ 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 ಹ್ಞೂ ಆ ಕಾರಲ್ಲಿ ಇದ್ದವ್ರಿಗೇನು ಪ್ರಾಣ ಸಮಸ್ಯೆ ಇಲ್ಲ? ಹಣ ಸಮಸ್ಯೆ ಏನಿಲ್ಲ, ಆರಾಮಾಗವ್ರೆ. ಆದ್ರೆ ಅವ್ರಿಗೂ ಬೇಜಾರಾಗಿದೆ. ಅಲ್ಲ ಪಾಪ ನೀವು ಗೌಡ್ಗೆರೆ ಹೋಗಿ ರಾತ್ರಿ ಕರ್ಕೊಂಡೋಗಿ ಇಷ್ಟೆಲ್ಲ ಸಹಾಯ ಮಾಡ್ತೀರ ಅವ್ರಿಗೆ. ನಾನು ಬರ್ಬೇಕಾದ್ರೆ ಮದ್ದೂರಿಂದ ಸುದ್ದಿ ಮುಗಿಸ್ಕೊಂಡು ಬರ್ಬೇಕಾದ್ರೆ ಈ ಥರ ಘಟನೆ ಸುದ್ದಿ ಮಾಡಿದೆ. ಹ್ಞೂ ಸರ್. ಹಾಗಾಗಿ ತಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಏನು ವಿಚಾರ ಅಂತ ಕೂಡ ಗೊತ್ತಾಗಿಲ್ಲ, ಅದಕ್ಕೇನೆ ಕೇಳಿದೆ. ತಾವು ಹೆಂಗೆ ಸರ್ ಪರಿಚಯ ಅವ್ರಿಗೆ ಏನು ಅಥವಾ ಸಾರ್ವಜನಿಕರ? ನಾವು ಸಾರ್ವಜನಿಕರು ಸರ್. ನೋಡಿ ಸಾರ್ವಜನಿಕರಿಂದ ಒಳ್ಳೆ ಕೆಲಸ ಮಾಡ್ತಾರಲ್ಲ, ಅದಕ್ಕೆ ಖುಷಿ ಆಗಂತದ್ದು ನಮ್ಮ ರೈತರ ಮಕ್ಕಳು. ನಿಮ್ಗೆ ಹೆಂಗೆ? ನಾವು ಡ್ರೈವರ್ಗಳೇ ಸರ್. ಹೌದಾ? ಹ್ಞೂ. ಎಲ್ಲಿಂದ ಬರ್ತೀರಿ ಸರ್ ತಾವು? ಹೆಂಗೆ ನಿಮ್ಮ ಕಣ್ಮುಂದೆ ಆದ ವಿಚಾರನ ಅದು? ನಮ್ಮ ಕಣ್ಮುಂದೆ ಎಲ್ಲ ಸರ್, ನಾವು ಬರ್ತೀವಿ. ಬಂದಿದ ತಕ್ಷಣ ನೋಡಿದ್ರೆ ಅಲ್ಲಿ ಆಕ್ಸಿಡೆಂಟ್ ಆಗ್ಬಿಟ್ಟಿರ್ತದೆ, ಏಕೈಕಿ ಆಸ್ಪತ್ರೆಗೆ ಎತ್ಕೋಬೋದು. ಅಯ್ಯಯ್ಯೋ ಹಾಂ ಹಾಂ ಆಂಬುಲೆನ್ಸ್ ಬಂತಾ ಕರೆಕ್ಟಾಗಿ ಟೈಮ್ಗೆ? ಆಂಬುಲೆನ್ಸ್ ಏನು ಬಂದಿಲ್ಲ, ನಾವೇ ಆಟೋದಲ್ಲಿ ಬದಲ್ತೀವಿ, ನಾವೇ ಕರ್ಕೊಂಡ್ಬಂದ್ಬಿಡ್ತೀವಿ. ಆಟೋ ಡ್ರೈವರಾ? ಹ್ಞೂ ಸರ್. ಓಕೆ 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 ಗೌಡ್ಗೆರೆಯವರು? ಇಲ್ಲ ಗೌಡ್ಗೆರೆ ಅಲ್ಲ, ಹಾಂ ನಮ್ದು ಬಂದು ಕನಕಪುರ. ಕನಕಪುರನಾ? ಹಾಂ 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 ಅದು ಯಾರೋ ಗೌಡ್ಗೆರೆ ಅಂತ ಹೇಳಿದ್ರು, ಹಾಗಾಗಿ ನಾನು ಗೌಡ್ಗೆರೆ ಅಂತ ಸೇವ್ ಮಾಡ್ಕೊಂಡಿದ್ದೆ ನಂಬರು. ನನಗೆ ಡಾಕ್ಟ್ರು ಮೇಡಮ್ ಕೊಟ್ಟಿದ್ದು ನಂಬರು. ಹಾಂ. ರಾತ್ರಿ ಹಿಂಗೆ ಕೇಳಿದಾಗ ಪಾಪ ಬನ್ನೂರು ನಾಗರಾಜ್ ಅಂತ ಮೀಡಿಯಾದವ್ರು ರೀ, ಸವಾಲ್ ಟಿವಿ ರಿಪೋರ್ಟ್ರು, ಮೈಸೂರು. ಹೆಂಗೆ ಸರ್ ಇಷ್ಟೆಲ್ಲ ವಿಚಾರಿಸಿದ್ರಲ್ಲ? ಹಾಂ ರಾತ್ರಿ ಸುದ್ದಿ ಮಾಡಿದ್ದೀನಿ ನೋಡಿ, ಲೈವ್ ಸುದ್ದಿ ಮಾಡಿದ್ದೀನಿ. ಅದು ಹಾಕಿದ್ನಲ್ಲ ನಿಮಗೆ, ನೋಡಿರ್ಬೇಕು ತಾವು. ಇಲ್ಲ ಸರ್ ನೋಡಿಲ್ಲ ನಾನು. ಹೌದಾ? ಪಾಪ ನೋಡಿ ಯಾರೋ ಪರಿಚಯ ಇಲ್ಲ ಏನಿಲ್ಲ ನಿಮಗೆ, ನೀವು ಇಷ್ಟು ಸಹಾಯ ಮಾಡಿದ್ರ ಅಂತ ಕಾಣುತ್ತೆ ಅವ್ರಿಗೆ. ಸರ್ ಹುಡುಗರು ಏನು ಏಜ್ ಸರ್ ಅವ್ರಿಗೆ? ಸರ್ ಒಬ್ಬನಿಗೆ 28, 27, 25. ಎಲ್ಲ ಮ್ಯಾರೇಜ್ ಆಗಿದ್ರೆ ಹೆಂಗೆ? ಇಲ್ಲ ಸರ್, ಒಬ್ಬನ ಮಾತ್ರ ಮ್ಯಾರೇಜ್ ಆಗಿ ಅವ್ರ ಮಿಸ್ಸಸ್ಗೆ 8 ತಿಂಗಳು ಪಾಪು ಐತೆ. ಅಯ್ಯಯ್ಯೋ ಅವ್ರು ಚೆನ್ನಾಗಿದ್ದಾರಾ ಹೆಂಗೆ? ಇಲ್ಲ ಸರ್, ಅವರು ಡೆತ್ ಆಗ್ಬಿಟ್ರು. ಅವರೇ ವಿಕ್ಟೋರಿಯಲ್ಲಿ ಡೆತ್ ಆಗಿದ್ದು. ಅಯ್ಯಯ್ಯೋ ಎಲ್ಲಿಗೆ ಏಟಾಯ್ತು ಸರ್? ಅಲ್ಲಿ ಮಂಡ್ಯ ಆಸ್ಪತ್ರೆಯಲ್ಲಿ ರೆಸ್ಪಾನ್ಸೇ ಇಲ್ಲ ಅನ್ಕೊಳ್ರಿ. 1.5 ಅವರ್ ಗಂಟ ಸುಮ್ಮನೆ ಏನೇನೋ ಪೈಪ್ ಎಲ್ಲ ಹಾಕ್ತಾರೆ, ತೆಗಿತಾರೆ, ಏನೇನೋ ಮಾಡ್ತಾರೆ ಅಲ್ಲಿ. ಹಾಂ ಹಾಂ ಆ ಆಸ್ಪತ್ರೆಯಲ್ಲಿ ಅಲ್ಲಿ ಡಾಕ್ಟ್ರೇ ಇಲ್ಲ ಅನ್ಕೊಳ್ರಿ. ಅಲ್ಲಿ ಆ ಸ್ಕ್ಯಾನೇ ಇಲ್ಲ, ಆ ಸ್ಕ್ಯಾನ್ಗೆ ಬಿಲ್ ಮಾಡಿಸ್ತವ್ರೆ ಅವರು. ಯಾವ ಸ್ಕ್ಯಾನು? ಕಣ್ಣೊಂದು ಏನೋ ಕಣ್ಣಿಗೂ ಏಟ್ ಆಗ್ಬಿಟ್ಟಿರ್ತಾರೆ, ಅದು ಸ್ಕ್ಯಾನ್ ಅದನ್ನ ಬರ್ಕೊಡ್ತಾರೆ. ನಾವು ಹೋಗಿ ಬಿಲ್ ಹಾಕ್ಸ್ತೀವಿ. ಬಿಲ್ ಹಾಕ್ಸಿ ಎತ್ಕೊಂಡ್ ಬಂದಾಗ ಅಲ್ಲಿ ಹೇಳ್ತಾರೆ, ಅಲ್ಲಿ ಇನ್ನೂ ಒಳಗಡೆ ಎಲ್ಲ ಹೋಗಿ ಎಂಟ್ರಿ ಮಾಡಿಸಿ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ಎಂಟ್ರಿ ಮಾಡಿಸ್ತೀನಿ. ಎಂಟ್ರಿ ಮಾಡಿಸಿದಾಗ ಅವ್ರು ಹೇಳ್ತಾರೆ, ಇಲ್ಲ ಈ ಡಾಕ್ಟ್ರು ಬೆಳಗ್ಗೆ ಬರ್ತಾರೆ ಅಂತ. ಇಲ್ಲಿ ಜೀವನೇ ಹೋಯ್ತೈತೆ, ನೀವು ಹೆಂಗ್ರಿ ಬಿಲ್ ಇಸ್ಕೋತಾ ಇದೀರಿ ಅಂತ ಅಲ್ಲಿ ನಾನು ಗಲಾಟೆ ಮಾಡ್ತೀನಿ ಜೋರಾಗಿ. ಓಕೆ ಓಕೆ ಒಬ್ಬನ ಜೀವನೇ ತಿನ್ಕೊಬಿಟ್ಟಿದ್ದೀರಾ, ಈಗ ಕರ್ಕೊಂಡ್ಬಂದವನ ಇವನು ತಿನ್ಕೊಬಿಡ್ತೀರಾ, ನೀವೇನು ಮಾಡ್ತಾ ಇದ್ದೀರಾ ಹಂಗೆ ಹಿಂಗೆ ಅಂತ ಆಸ್ಪತ್ರೆಯಲ್ಲಿ ಅಲ್ಲಿರೋ ಸ್ಟಾಫ್ಗಳ ಮೇಲೆ ಎಲ್ಲರ ಮೇಲೆ ನಾನು ಜಗಳ ಮಾಡ್ಬಿಡ್ತೀನಿ. ಅವಾಗ ಇಮಿಡಿಯೇಟ್ಲಿ ಅಲ್ಲಿ ಪೊಲೀಸರು ಇರ್ತಾರೆ, ಅವ್ರ ಮೇಲೆ ಜಗಳ ಮಾಡ್ತೀನಿ. ಏನ್ರಿ ಮಾಡ್ತಾ ಇದೀರಿ ನೀವು? ಒಂದು ಜೀವ ಬೆಲೆನೇ ಇಲ್ವಾ? ದುಡ್ಡು ಇವತ್ತೆಲ್ಲ ತರ್ಬೋದು ಕಣ್ರಿ, ಒಂದು ಜೀವನೇ ತರ್ತೀರಾ ಅಂತ ನಾನು ಅಲ್ಲಿ ಮಾತಾಡ್ತೀನಿ. ಅವಾಗ ಅವ್ರು ಏನು ಮಾಡ್ತಾರೆ, ವಿಕ್ಟೋರಿಯಾಗೆ ರೆಫರ್ ಮಾಡ್ತಾರೆ. ವಿಕ್ಟೋರಿಯಾಗೆ? ಒಬ್ಬನ ಮೈಸೂರಿಗೆ, ಒಬ್ಬನ ವಿಕ್ಟೋರಿಯಾಗೆ ಮಾಡ್ತಾರೆ. ಆಲ್ರೆಡಿ ಹೋಗಿದ ತಕ್ಷಣ ಒಂದು ಡೆತ್ತು.
ಆಸ್ಪತ್ರೆಗೆ ಹೋಗಿದ ತಕ್ಷಣ ನಡೀತು. ಅಯ್ಯಯ್ಯೋ, ಇಲ್ಲಿ ಮಳವಳ್ಳಿ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಹೆಂಗಿತ್ತು? ಮಳವಳ್ಳಿ ಆಸ್ಪತ್ರೆಯಲ್ಲಿ ಮಾಮೂಲಿ ಸರ್ ಡ್ರೆಸ್ಸಿಂಗ್ ಮಾಡಿದ್ರು, ಏನೋ ಡ್ರಿಂಕ್ಸ್ ಮಾಡ್ಬಿಟ್ಟಿದ್ರು ಅಂತ ಸುಮ್ಮನೆ. ಡ್ರಿಂಕ್ಸ್ ಮಾಡಿದವ್ರಿಗೆಲ್ಲ ಇಂಜೆಕ್ಷನ್ ಮಾಡಲ್ಲ. ಹೌದು. ಮಾಮೂಲಿ ಡ್ರೆಸ್ಸಿಂಗ್ ಮಾಡಿಸಿ. ಯಾರು ಹುಡುಗರು ಡ್ರಿಂಕ್ಸ್ ಮಾಡಿದ್ರಂತನಾ ರಿಪೋರ್ಟ್ ಇರೋದು? ಹುಡುಗರು ಡ್ರಿಂಕ್ಸ್ ಮಾಡಿದ್ರು ಅಂತ ರಿಪೋರ್ಟ್ ಮಾಡೋರು. ಡ್ರಿಂಕ್ಸ್ ಮಾಡಿದ್ರೆ ಏನೋ ಅದು ಕರೆಕ್ಟ್ ಗೊತ್ತಿಲ್ಲ. ಜೀವ ಉಳಿಸುವ ಅಂತ. ಹೌದು. ಓಕೆ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಬಂದು ಶಶಾಂಕ್ ಅಂತ. ಶಶಾಂಕ್ ಅವರೇ, ನಾನು ಬಂದು ನಾಗರಾಜ್ ಅಂತ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಎದುರ್ಕೊಂಬೇಡಿ, ಧೈರ್ಯವಾಗಿ ಮಾತಾಡಿ. ನಾನು ಸುದ್ದಿ ಮಾಡೋದಕ್ಕೆ ಈ ವಿಚಾರ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಸಹಾಯಕ್ಕೆ ಬಂದವರು ಪಾಪ ಭಾಳ ಜವಾಬ್ದಾರಿ ತೊಗೊಂಡಿದ್ದೀರಾ. ರಾತ್ರಿ ಎಷ್ಟು ಗಂಟೆಗೆಲ್ಲ ಮುಗೀತು ನಿಮ್ಮ ಪ್ರೋಸೆಸ್ ಎಲ್ಲ? ಎಷ್ಟು ಗಂಟೆಗೆ ಬಂದಿರಿ ಮನೆಗೆ ನೀವು? ಸರ್ ನಾವು ಬಂದಾಗ ಆಯ್ತು ಸರ್, ಬಂದಾಗ 3:30 ಆಗಿತ್ತು. ಹಾಂ. ಕನಕಪುರ ಹೋದ್ರ ಮತ್ತೆ? ಮತ್ತೆ ಕನಕಪುರ ಹೋಗ್ಬಿಟ್ಟು. ಓಕೆ. 2 ಜೀವ ಹೋಯ್ತು ಹಾಗಾರೆ? 2 ಜೀವ ಹೋಯ್ತು ಸರ್. ಏನೋ ನಿಮ್ಗೇನೋ ಪರಿಚಯ ಇರೋಂಥ ವ್ಯಕ್ತಿಗಳವರು, ಏನು ಅವ್ರ ಕುಟುಂಬಸ್ಥರು? ಕುಟುಂಬಸ್ಥರು ಏನಿಲ್ಲ ಸರ್, ಹುಡುಗರೇ ಹೋಯ್ತಾ ಬರ್ತಾ ಏನೋ ಎಲ್ಲ ನೋಡಿದ್ ಗ್ಯಾಪ್ನ ಅಷ್ಟೇ. ಹೌದಾ? ಅಲ್ಲ ಪಾಪ ಭಾಳ ಬೇಜಾರಿಂದ ಮಾತಾಡ್ತಾ ಇದ್ರಿ. ಮುಖ್ಯವಾಗಿ ಏನಾಗಿದೆ ಅಲ್ಲಿ ಅಂದ್ರೆ, ಅಲ್ಲಿ ಲೈಟ್ ವ್ಯವಸ್ಥೆ ಇಲ್ಲ ಸರ್. ಕೆರೆಯ ಮೇಲೆ ಉಗ್ದಿ ನೋಡಿ. ಅಲ್ಲಿ ಏನ್ ನಾನು ಬಂದೆ ಅನ್ಕೊಟ್ರಿ, ನಾನು ಆಟೋದಲ್ಲಿ ಬರ್ತಾ ನನಗೆ ಕಾಣಿಸಿಲ್ಲ ಅನ್ಕೊಟ್ರಿ ಸಡನ್ಲಿ. ಅವ್ನ ಕಾರ್ ಅವ್ನು ಫುಲ್ ರೈಟ್ ಬಂದ್ಬಿಟ್ಟು ಅವನೇ. ಅಲ್ಲ, ಎರಡು ಕೂಡ ರೈಟ್ ಅಲ್ಲೇ ಇತ್ತು. ಮಳವಳ್ಳಿ ಕಡೆಯಿಂದ ಹೋಗ್ಬೇಕಾದ್ರೆ ರೈಟ್ ಅಲ್ಲೇ ಇತ್ತು ಎರಡು ಕೂಡ, ಗಾಡಿ ಮತ್ತೆ ಎರಡು ಕೂಡ ರೈಟ್ ಅಲ್ಲೇ ಇತ್ತು. ಪೊಲೀಸ್ ತನಿಖೆ ಆಗ್ಲಿ. ಆ ಕಡೆಯಿಂದ ಮಳವಳ್ಳಿ ಕಡೆಯಿಂದ ಕಾರ್ ಬರ್ತಾ ಇರೋದು, ಈ ಕಡೆ ಇದು ದೊಡ್ಡಿ ಕಡೆಯಿಂದ ಬೈಕ್ ಬರ್ತಾ ಇರೋದು. ಅವರು ಹುಡುಗರೆಲ್ಲ ಮಂಡ್ಯಕ್ಕೇನೋ ಏನೋ ಕೆಲ್ಸಕ್ಕೆ ಹೋಗಿ ಅವರು ಬರ್ತಾ ಇರೋದು, ಆನ್ ದ ವೇ ಬರ್ತಾ ಇರ್ಬೇಕಾರೆ ಆ ಥರ. ಅಲ್ಲ, ಗಾಡಿಯಲ್ಲಿ ಇದ್ದಿದ್ದು ಪೊಸಿಷನ್ ನೋಡಿದ್ರೆ ಎರಡು ಕೂಡ ಮದ್ದೂರ್ ಕಡೆಗೆ ತಿರ್ಕೊಂಡಿತ್ತು, ರೈಟ್ ಅಲ್ಲಿ ಬಂದು. ಅದಕ್ಕೆ ನಾನು ಕಾರ್ ಮಾಮೂಲಿ ಆ ಥರ ಆ ಕಡೆನೇ ನಿಂತಿತ್ತು. ಅಲ್ಲಿ ಹುಡುಗ ಅವನು ಬ್ಯಾನೆಟ್ ಮೇಲೆನೆ ಮಂಗೆ ಒಬ್ಬ ಮಲಗಿದ್ದ, ಇನ್ನೊಬ್ಬ ಒಂದ್ ಸ್ವಲ್ಪ ದೂರ ಮುಂದೆ, ಇನ್ನೊಬ್ಬ ಅವನೊಂದು 100 ಮೀಟರ್ ಹಿಂದೆ ಆ ಥರ ಬಿದ್ದಿದ್ದು ಸರ್. ಅಯ್ಯೋ. ಹಂಗಾರೆ ತಕ್ಷಣ ಆಂಬುಲೆನ್ಸ್ ಬರ್ಲಿಲ್ವಾ ಹಾಗಾರೆ? ತಕ್ಷಣ ಆಂಬುಲೆನ್ಸ್ ನಾವೇನೋ ಫೋನೇ ಮಾಡಿಲ್ಲ ಸರ್. ಅವ್ರು ನಾವು ಟೈಮ್ ನಿಮ್ ಗಾಡಿಲಿ ಹಾಕೊಂಡು ಹೋಗ್ಬಿಟ್ಟು ಆಟೋದಲ್ಲಿ ಏನೋ ಒಂದು ಜೀವ ಉಳಿಸುವ ಅಂತ ನಾವು ನಮ್ಮ ಗಾಡಿಯಲ್ಲೇ ಕರ್ಕೊಂಡ್ಬಿಟ್ಟಿದ್ದು. ಒಳ್ಳೆ ಕೆಲಸ ಮಾಡಿದಾರೆ ನಿಜವಲ್ಲೂ. ಆಮೇಲೆ ಅಲ್ಲಿ ಹೋದ್ಮೇಲೆ ಆಂಬುಲೆನ್ಸ್ ಸಿಕ್ತಾ ನಿಮ್ಗೆ? ಮಳವಳ್ಳಿ ಆಂಬುಲೆನ್ಸ್? ಮಳವಳ್ಳಿಯಲ್ಲ ಆಂಬುಲೆನ್ಸ್ ಸಿಕ್ತು ಸರ್. ಅಲ್ಲೂ 2 ಆಂಬುಲೆನ್ಸ್ ಮಾಡ್ಕೊಂಡು ಕರ್ಕೊಂಡು, ಅದು ಆಪೋಸಿಟ್ ಏಟಾಗಿತ್ತಲ್ಲ ಅವ್ರನ್ನ ಜೊತೆಲೇ ಕರ್ಕೊಂಡು ಹೋದು. ಅದೇ ನಾನು ನೋಡಿದೆ, ನಾನು ಅಲ್ಲಿ ಸುದ್ದಿ ಮಾಡ್ಬೇಕಾದ್ರೆ ಆಂಬುಲೆನ್ಸ್ ಹೋಯ್ತು ಕೆರೆಯ ಮೇಲೆ. ಅವಾಗ ಅನ್ಕೊಂಡು ಏನೋ ಇಂಜುರಿ ಆಗಿರ್ಬೇಕು, ಅದಕ್ಕೆ ತಗೊಂಡೋಗ್ತಾರೆ ಅಂತ ಅನ್ಕೊಂಡೆ ನಾನು. ಅಲ್ಲ ಮಾಮೂಲಿ ಹಿಂಗ್ ಇವ್ರು ಮತ್ತೆ KM ದುಡ್ಡಿ ಮೇಲೆ ಬಂದೇನೆ ಮಂಡ್ಯ ಕರ್ಕೊಂಡು ಬಂದ್ರು. ಅದ್ರ ಬದಲು ಸರ್ ಇವರು ಅಲ್ಲಿ ರೆಸ್ಪಾನ್ಸ್ ಇಲ್ಲ, ಏನಿಲ್ಲ. ಯಾವ್ದಾರ ಇಲ್ಲಿ ದುಡ್ಡಿಲೆ ಯಾವ್ದೋ ಪ್ರೈವೇಟ್ ಆಸ್ಪತ್ರೆ ಇತ್ತು ಸರ್, ಅಲ್ಲೇ ಸೇರ್ಸ್ಬಿಟ್ಟಿದ್ರು ಬದುಕಿಸ್ಬೋದಿತ್ತು ಸರ್. ಹೌದಾ? ಇಬ್ರು ಬದುಕಿಸ್ಬೋದಿತ್ತು ಸರ್. ರೆಸ್ಪಾನ್ಸ್ ಇಲ್ಲ, ಏನಿಲ್ಲ. ಅದು ಗೌರ್ಮೆಂಟ್ ಆಸ್ಪತ್ರೆ ಅಂತೆ. ಎಂತ ಕತೆಗಳ್ರಿ. ಸೀರಿಯಸ್ ಆಗಿ ಸರ್, ಅಲ್ಲಿ ಯಾರು ನಮ್ಗೆ ಸಪೋರ್ಟ್ ಕೊಟ್ಟಿಲ್ಲ ಅನ್ಕೊಳ್ಳಿ. ನನಗೆ ಫೋನ್ ಮಾಡಿ ಅಂತ ಹೇಳಿದ್ನಲ್ಲ ಸರ್ ನಿಮ್ಗೆ ರಾತ್ರಿ 11 ಗಂಟೆಯಲ್ಲಿ. ಸರ್ ಆ ಟೆನ್ಷನ್ ಅಲ್ಲಿ ನಾನು ಯಾರನ್ನ ನೋಡ್ಲಿ. ಅಲ್ಲಿ ನಮ್ಗೆ ಸೀರಿಯಸ್ ಆಗಿ ಸರ್, ನಾವ್ ಇದನ್ನ ಏನ್ ಮಾಡ್ಬಿಡು ಅನ್ಕೊಳ್ಳಿ. ಇದನ್ನ ದೊಡ್ಡ ಸ್ಥಳದಲ್ಲಿ ಮಾಡಿ ಬಾಡಿ ಮಡಿಕೊಂಡು ನಾವು ಸ್ಟ್ರೈಕ್ ಮಾಡಿ ಆರಾಮಾಗಿ ಆಸ್ಪತ್ರೆಗೆ ನೋಡ್ಕೊಳಕ್ ಮಾಡ್ತಾ ಇದೆ ಸರ್. ಮಂಡ್ಯ ಜಿಲ್ಲಾಸ್ಪತ್ರೆಗೆ. ಸರ್ ಹೆಂಗ್ ಸರ್ ಇವರು ಒಂದು ರೆಸ್ಪಾನ್ಸ್ ಇಲ್ಲ, ಏನಿಲ್ಲ. ಹೋಗಿದ ತಕ್ಷಣ 2 ಜೀವ ತಿನ್ಕೊಂಡ್ಬಿಡ್ತಾರೆ ಅಂದ್ರೆ ಇವ್ರು ಏನ್ ಸರ್ ಇರ್ಬೇಕು? ಇವ್ರು ಇದ್ರು ಒಂದೇ, ಇಲ್ದೇರೋ ಒಂದೇ. ಸತ್ತೋಗ್ರ ಜೀವ ಇಲ್ಲೇ ಸತ್ತೋಗ್ಲಿ ಬಿಡ್ರಿ, ಮನೇಲೆ ಸತ್ತೋಗ. ಎಲ್ಲ ಆಕ್ಸಿಡೆಂಟ್ ಆಗುತ್ತೆ ಅಲ್ಲೇ ಹೊಟ್ಟೋಗ್ಬಿಡ್ಲಿ. ಯಾಕೆ ಈ ರೋದನೆ ಅಂತ ನೀವ್ ಹೇಳೋದು? ಇಲ್ಲ, ಈಗ ಜೀವ ಹೆಂಗಿದ್ರು ಹೋಯ್ತದೆ. ಯಾರನೇ ಬರೋ ಯಾರನ್ನ ನಾವು ಏನ್ ಬರೆಯಕ್ಕಾಗಲ್ಲ, ಯಾರು ನಿಲ್ಸಕ್ಕಾಗಲ್ಲ. ಈಗ ಸತ್ತೋಗ ತಡ ನಾವು ನಿಲ್ಸಕ್ಕಾಗಲ್ಲ. ಅಟ್ಲೀಸ್ಟ್ ಹಾಸ್ಪಿಟಲ್ ಸರಿಯಾಗಿ ಟ್ರೀಟ್ಮೆಂಟ್ ನೋಡ್ಲಿಲ್ಲ ಏನ್ ಈ ಸಿಸ್ಟಮ್ ಏನ್ಕೆ? ಈ ಆಸ್ಪತ್ರೆ ಎಲ್ಲ ಏನ್ಕೆ? ಇವರೆಲ್ಲ ಏನ್ಕೆ ಡಾಕ್ಟರ್ ಎಲ್ಲ ಇವರೆಲ್ಲ ಒಂದ್ ಜೀವ ಉಳ್ಸಕ್ಕಾಗಿಲ್ಲ ಅವ್ರ ಕೈಲಿ. ಒಂದ್ ರೆಸ್ಪಾನ್ಸ್ ಇಲ್ಲ ಅಂದ್ಮೇಲೆ ಏನ್ ಸರ್ ಇವರೆಲ್ಲ? ಏನ್ ಅದು ಡಿಸ್ಟಿಕ್ ಅಲ್ಲಿ ಒಂದು ಆಸ್ಪತ್ರೆಯಲ್ಲಿ ಈ ತರ ರೆಸ್ಪಾನ್ಸ್ ಮಾಡಿ ಡಾಕ್ಟರ್ಗಳು ಇದ್ರ ನೀವು ಹೋದಾಗ ಬಂದ್ರ? ಸರ್ ಅಲ್ಲಿ ಯಾರು ಡಾಕ್ಟರ್ಗಳು ಎಲ್ಲ ಸರ್, ಎಲ್ಲ ಬರೀ ಯಾರೋ ಟ್ರೈನಿಂಗ್ ಅವರು. ಅಲ್ಲಿ ಯಾರೋ ಒಬ್ಬ ಹೇಳ್ತಾನೆ 3 ಬಾಡಿ ಬಂದು ಅಂತ ನಗಿತಾನೆ. ಅವ್ರು ಯಾರೋ ಇಂಜೆಕ್ಷನ್ ಮಾಡೋಳು ನಗಿತಾಳೆ. ಒಬ್ರಿಗೊಬ್ರು ನೋಡ್ಕೊಂಡು ನಗಿತಾರೆ ಸರ್ ಅಲ್ಲಿ. ಯಾವ ಎಮರ್ಜೆನ್ಸಿ ವಾರ್ಡ್ ಅಲ್ಲಿ? ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಉಗಿಬೇಕಾಯ್ತು ಕ್ಯಾಕರ್ಸ್ ಮಕ್ಕಿ ಅಲ್ಲೇನೆ. ನೀವು ಡಾಕ್ಟರ್ ಮಕ್ಕಳಿಗೆ ಅದೊಂದ ಖರಾಬಾಗಿ ಬಂದ ಬಿಡಿ ಸರ್. ನಾವೆಲ್ಲ ಫುಲ್ ಸ್ಟ್ರೈಕ್ ಎಲ್ಲ ಮಾಡಿ ನಾವ್ ಇಂಥದ್ದೆಲ್ಲ ಬೇಜಾರ್ ಮಾಡಿದೀವಿ ಅನ್ಕೊಂಡ್ರಿ. ಸ್ಟ್ರೈಕ್ ಎಲ್ಲ ಮಾಡಿ ನಾವ್ ಹೆಣ ಎಲ್ಲ ರೋಡಲ್ಲೆಲ್ಲ ಮಾಡಿಕೊಂಡೆಲ್ಲ ಸ್ಟ್ರೈಕ್ ಮಾಡ್ಬಿಡ್ತೀವಿ. ನಾನು ಅದೇ ತರ ಯಾರೋ ಲಾಸ್ಟ್ ಅಲ್ಲಿ ಪೊಲೀಸ್ ಅವ್ನು ಹೇಳಿದೆ, ಇವ್ನಿಗೆ ಏನಾರು ಹೆಚ್ಚಿಕೊ ಮೇಲೆ ನಿಮ್ಮ ಅವನೇನಾರ ಅಲ್ಲೇ ಅವನು ಅದೇ ಆಸ್ಪತ್ರೆಯಲ್ಲಿ ಡೆತ್ ಆಗಿದೆ ಸರ್. ನಾನು ಬೇರೆ ತರ ಮಾಡ್ತಾ ಇದ್ದೆ ಸರ್. ನಾನು ರಾತ್ರಿ ನಿಮ್ಮ ಹತ್ರ ಮಾತಾಡಿದೆ ನೋಡಿ. ಮಾತಾಡಿ ಮೇಡಮ್ ನಂಬರ್ ಕೊಟ್ರು. ಅವ್ರು ನಮ್ಮ ಬನ್ನೂರು ಡಾಕ್ಟ್ರು ಅಲ್ಲಿದ್ದಾರೆ, ಬನ್ನೂರಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಆಗಿದ್ದಾರೆ. ಹಾಗಾಗಿ ಅಲ್ಲ ನಾ ಬನ್ನೂರು ಹಾಸ್ಪಿಟ್ಲಿಂದ ಮಳವಳ್ಳಿ ಹಾಸ್ಪಿಟಲ್ ಟ್ರಾನ್ಸ್ಫರ್ ಆಗಿದ್ರು. ಅವರು ನಂಬರ್ ಕೊಟ್ರು ಕೊನೆಗೆ. ನಾನು ನಂಬರ್ ಕೇಳಿದೆ, ಯಾರ್ದು ಇಲ್ಲ ಅಂದ್ರಲ್ಲ. ಕೊನೆಗೆ ಡಾಕ್ಟ್ರೇ ಪಾಪ ಕೊಟ್ರು ನೋಡಿ. ಯಾರೋ ಒಬ್ರು
ಸೇವ್ ಮಾಡೋರು ಅವ್ರ ನಂಬರ್ ಇದೆ ಅಂತ. ಆಮೇಲೆ ನಿಮಗೆ ಫೋನ್ ಮಾಡಿದಾಗ ನಾನು ನಿಮ್ಗೆ ಹಂಗೆ ಹೇಳಿದೆ, ಮಳವಳ್ಳಿ ಏನೋ ಜಿಲ್ಲಾಸ್ಪತ್ರೆಯಲ್ಲಿ ಸ್ಪಂದಿಸಿಲ್ಲ ಅಂದ್ರೆ ಫೋನ್ ಮಾಡಿ ಅಂತಂದೆ. ಪಾಪ ನೀವು ಬಿಸಿಲಿ ಇಷ್ಟೆಲ್ಲ ಆಗ್ಬಿಟ್ಟಿದೆ. ಇಲ್ಲ ಸರ್, ಅಲ್ಲಿ ಹೋಗಿದ ತಕ್ಷಣ ಒಂದು ಡೆತ್ ಸರ್, ಇನ್ನೊಬ್ಬ ಅವನು ಆಗೋ ಈಗೋ ಇವನು ಆಗೋ ಈಗೋ ಸರ್, ಈ ಸೀರಿಯಸ್ ಆಗಿ ಸರ್. ಅಲ್ಲೇ ಇದ್ದೀರ ಸರ್ ಇನ್ನೊಂದು ಅವ್ರಿಬ್ರು ಅಲ್ಲೇ ತಿನ್ಕೊಬಿಡೋರ ಸರ್. ಹಂಗಾಗಿ ಮತ್ತೆ ಹೆಂಗ್ ಹೋದ್ರಿ ಅಲ್ಲಿಗೆ? ಬೇರೆ ಹಾಸ್ಪಿಟ್ಲಿಗೆ ಹೆಂಗೆ ರೆಫರ್ ಮಾಡಿದ್ರು? ಆಂಬುಲೆನ್ಸ್ ಅಲ್ಲ? ಹಾಂ, ಆಂಬುಲೆನ್ಸ್ ಅಲ್ಲೇ ಸರ್. ಹಾಂ. ಒಂದು ರೆಸ್ಪಾನ್ಸ್ ಇಲ್ಲ, ಏನಿಲ್ಲ. ಯಾವುದೋ ಬಂತು ಒಂದು ಸ್ವಲ್ಪ ಓಪನ್ ಆಗೈತೆ ಅಂದ್ರೆ ಅಲ್ಲ, ಈಗ ಉಳಿದಿರೋ ವ್ಯಕ್ತಿ ನಿಮ್ಮಿಂದ ಸಹಾಯದಿಂದ ಒಂದು ತಕ್ಷಣ ಜವಾಬ್ದಾರಿ ತಗೊಂಡಕ್ಕೆ ಉಳಿದಿದ್ದೇನೆ ಒಬ್ಬ 3 ಜನದಲ್ಲಿ. ಹ್ಞೂ ಸರ್, ಅವನು ಹೇಳೋಕ್ಕಾಗಲ್ಲ ಸರ್. ಅವನು ಒಳಗಡೆ ಅವನು ಫುಲ್ ಆಪರೇಷನ್ ಮಾಡಬೇಕು ಅಂತ ಹೇಳಿ ಸರ್. ಇವ್ರಿಗೆಲ್ಲ ಮೇನ್ ರೆಸ್ಪಾಂಡ್ ಏನಂದ್ರೆ 3 ಜನಕ್ಕೂ ಎಲ್ಲ ಅಡೆ ಹತ್ರನೇ ಬಿದ್ದಿರೋದು. 3 ಜನಕ್ಕೂ 3 ಜನಕ್ಕೂ ಅಲ್ಲೇ ಬಿದ್ದಿರೋ ಹತ್ರ. ಇನ್ನೊಬ್ಬ ವಿಕ್ಟೋರಿಗೆ ಹೋಗಿರೋ ಅವ್ನಿಗೆ ಮೇಜರ್ ಜಾಸ್ತಿ ಏಟ್ ಆಗ್ಬಿಡೈತೆ, ಅವ್ನಿಗೆ ಫುಲ್ ಜಾಸ್ತಿ ಏಟ್ ಆಗಿದೆ. ಈಗ ಅವನು ಜೀವನ ಮರಣ ಹೋರಾಟ ಸರ್. ಅಂದ್ರೆ ಸಿಕ್ಕಾಪಟ್ಟೆ ತೊಂದರೆ ಅವನವನು. ಇಲ್ಲ ಸರ್, ವಿಕ್ಟೋರಿ ಕಳಿಸಿರೋನು ಅವ್ನು ನಾವು ಬದುಕಿಸ್ಕೋಬೋದಿತ್ತು ಸರ್. ಇವ್ರು ರೆಸ್ಪಾನ್ಸ್ ಮಾಡಿಲ್ಲ ಸರ್. ಅವ್ನ ಜೀವನ ಅವ್ನು ತಾಡದ್ ನಿಲ್ಸ್ಕೊಂಡಿದ್ದ ಸರ್. ಅವನು ಕೊನೆ ಸಣ್ಣ ಗಂಟನೂ ಅವನು ಬದುಕ್ತೀನಿ ಅನ್ನೋ ಛಲ ಅವನ ಹತ್ರ ಇತ್ತು ಸರ್. ಇವ್ರು ಯಾರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿಲ್ಲ. ಈ ಮಂಡ್ಯ ಆಸ್ಪತ್ರೆನೇ ಕಾರಣ. ಜಿಲ್ಲಾಸ್ಪತ್ರೆ. ಇವ್ರು ಏನ್ರಿ ಮಾಡ್ತಾರೆ? ಇವ್ರಿಗೆ ಏನೋ ಮಾನ ಮರಿ ಇದೇನ್ರಿ? ಈ ಎಲ್ಲ ಡಾಕ್ಟರ್ಗಳಿಗೆ ಇವ್ರ ಮಕ್ಕಳು ಇವ್ರ ಫ್ಯಾಮಿಲಿ ಹಿಂಗಾದ್ರೆ ಅವಾಗ ಏನ್ ಮಾಡಕೈತದೆ ಸರ್? ಅವರೆಲ್ಲ ಹೋಯ್ತಾ ಇರೋದು ಅಷ್ಟೇ. ಅವ್ರೇನು ಎಲ್ಲ ಇರಕ್ಕಾಗಲ್ಲ ಬಿಡ್ರಿ. ತೋರಿಸ್ತಾನೆ ಎಲ್ಲ ಒಂದ್ ಕಡೆ ಸಾವು. ಓಕೆ. ಮತ್ತೆ ಶಶಾಂಕ್, ನೀವು ಮತ್ತೆ ಮಧ್ಯರಾತ್ರಿ ಊರಿಗೆ ಹೋದ್ರಿ ಪಾಪ. ಆಟೋ ಎಲ್ಲ ರಕ್ತ ಇರುತ್ತೆ ಪಾಪ, ಎಲ್ಲ ಕ್ಲೀನ್ ಮಾಡ್ಕೊಂಡು ನೀವು ಅಷ್ಟೆಲ್ಲ ನಿದ್ಗೆಟ್ಕೊಂಡು ಸಹಾಯ ಮಾಡಿದಿರಲ್ಲ, ನಿಜವಾಗ್ಲೂ ಗ್ರೇಟು. ಅಲ್ಲಿ ನಮ್ಮ ಹತ್ರ ನಾವ್ ಈ ಕಡೆಯಿಂದ ಇಲ್ಲ ಆಂಬುಲೆನ್ಸ್ ಹತ್ಬಿಟ್ಟಿದೀವಿ ಅನ್ಕೊಳ್ಳಿ, ಆ ಕಡೆಯಿಂದ ಬರಕ್ ನಮ್ಮ ಹತ್ರ ಬೈಕು ಇಲ್ಲ. ಆಮೇಲೆ ಹೆಂಗ್ ಮಾಡಿದ್ರಿ? ಆಮೇಲೆ ಯಾರೋ ಹುಡ್ಗನ್ ಫೋನ್ ಮಾಡಿ ಒಂದು ಬೈಕ್ ಕಳ್ಸ್ಕೊಂಡ್ ಬಂದು. ಅಯ್ಯಯ್ಯೋ. ಬೆಲೆ ಇಲ್ಲ ಬಿಡ್ರಿ ಸರ್ ಈಗಿನ ಕಾಲದಲ್ಲಿ. ಅಲ್ಲ, ನಾವು ಬೆಲೆ ಕೊಡ್ತಾ ಇದೀವಲ್ರಿ. ನಾವು ನಿಮ್ಮ ಹತ್ರ ಇಷ್ಟು ನೀಟಿಯಾಗಿ ಪ್ರೀತಿಯಿಂದ ಮಾತಾಡಿ ಸಮಾಜ ಸೇವೆ ಕೆಲಸ ಮಾಡೋದ್ರ ಹತ್ರ ಸರ್. ಈಗ ನಾವು ಪ್ರೀತಿ ಕೊಡ್ತೇವೆ ಸರ್, ನಮಗೂ ಯಾರು ಹಂಗೆ ಪ್ರೀತಿ ತೋರಿಸ್ಬೇಕಲ್ವಾ ಸರ್? ಇರ್ತಾನೆ ಬಿಡ್ರಿ, ದೇವ್ರ ಮಾಡ್ತಾನೆ ಸರ್. ವಾಪಸ್ ನಮ್ಗೆ ಏನ್ ಸಿಗ್ತದೆ ಸರ್? ಪ್ರೀತಿ ತಾನೇ ಸಿಗ್ತದೆ. ಏನಾರ ನಾವೇನು ರಾಸ್ತೆ ಹೊಡ್ಕೋತಿದ್ದೀವ? ದುಡ್ಡು ಕೊಡ್ತಾರ? ಅದು ಒಂದ್ ಪ್ರಾಣ ಉಳಿಸಿದೀರಾ, 2 ಪ್ರಾಣ ಪಾಪ. ಅವ್ರಿಗೆ ಈಗ ಅವ್ರ ಪೇರೆಂಟ್ಸ್ ಏನೇನ ನಿಮ್ ಜೊತೆ ಮಾತಾಡಿದ್ರ? ಏನೋ ಬಂದ್ರ ಬಾಡಿ ತಗೊಂಡೋಗಕ್ಕೆ? ಬಾಡಿ ತಗೊಂಡೋಗಿ ಎಲ್ಲ ಪೋಸ್ಟ್ ಮಾರ್ಟಮ್ ಐತೈತೆ ಸರ್. ಅಲ್ಲಿ ಬೆಂಗಳೂರಲ್ಲಿ ಐತೈತೆ, ಇಲ್ಲಿ ಮಂಡ್ಯದಲ್ಲೂ ಐತೈತೆ. ಬೆಂಗಳೂರು ತಗೊಂಡೋದ್ ತಿರೋಬಿಟ್ನಾ? ಅವನು ತಿರೋದ ಸರ್. ಈಗ ಉಳ್ಕೊಂಡಿರೋದು ಯಾರಿಗೆ? ಮೈಸೂರವ್ರ? ಉಳ್ಕೊಂಡಿರೋ ಮೈಸೂರು. ಅವನು. ಅವ್ರ ಹೆಸರು ಸರ್ ಏನೇನ ಗೊತ್ತಿದ್ಯಾ? ನಿಶಾಂತ್ ಅಂತನಾ? ನಿಶಾಂತ್. ಉಳಿದಿರೋನು ನಿಶಾಂತ್. ಮಂಡ್ಯದಲ್ಲಿ ಡೆತ್ ಆದವನು ಗೌರೀಶ್. ಬೆಂಗಳೂರು ವಿಮಾನ್ಸ್ಗೆ ಹಾಕಿರೋದು, ವಿಕ್ಟೋರಿಗೆ ಹಾಕಿರೋದು ಬಂದು ಸ್ವಾಮಿ ಅಂತ. ಅಷ್ಟು ಜನ ಎಲ್ಲಿಯವರು ಸರ್ ಅವರು? ಸರ್, ಕನಕಪುರದವರ? ನಾವ ಸರ್? ಅಲ್ಲಲ್ಲ, ಇವರು ಡೆತ್ ಆಗಿರೋರು ಮತ್ತೆ ಉಳಿದಿರೋರು. ಸರ್, ಈಗ ಉಳಿದಿರೋರು ಬಂದು ಒಬ್ಬ ಈಗ ಗೌರೀಶ್ ಅಂತ ಬಂದು ಇಲ್ಲೇ ಕಂಚನಹಳ್ಳಿ ಅಂತ ಅಲ್ಗೂರ್ ಒಳಗಡೆ. ಇನ್ನಿಬ್ರು ಸ್ವಾಮಿ ಮತ್ತೆ ನಿಶಾಂತ್ ಬಂದು ಅವರು ಇಲ್ಲೇ, ಅವರು ಅಲ್ಗೂರ್ ಹತ್ರನೇ. ದಳವಾಯಿಕೋಡಹಳ್ಳಿ ಒಳಗಡೆ ದನಗೂರು ಅಂತ. ದನಗೂರು. ಓಕೆ. ಅದ್ರ ಪಾಪ ಒಬ್ರಿಗೆ ಮದ್ವೆ ಆಗಿ ಒಂದ್ ಚಿಕ್ಕ ಮಗು ಇದೆ. ಈ ತಿಂಗಳು ಏನೋ ಹೇಳ್ತಾರೆ ಸರ್. ಅಲ್ಲಿ ಈ ತಿಂಗಳು 28, 29 ಬಂದ್ರೆ ಅವ್ರ ಮಗುಗೆ 8 ತಿಂಗಳೇನ ಅಂತ ಹೇಳ್ತಾ ಇದ್ರು. ಅಯ್ಯಯ್ಯೋ. ಆಮೇಲೆ ಕಾರ್ನವರು ಇಂಜೂರ್ ಆಗೋರಲ್ಲ, ಅವರು ಹೆಂಗೆ ಸೇಫ್ಟಿ ಇದಾರಾ? ಎಲ್ಲಿ ಮಂಡ್ಯ ಆಸ್ಪತ್ರೆ ಇದಾರಾ? ಮಂಡ್ಯ ಆಸ್ಪತ್ರೆಯಲ್ಲಿ ಇದಾರೆ ಸರ್ ಅವರು. ಒಬ್ರು ಲೇಡೀಸ್ ಇಲ್ಲ, ಇಬ್ರು ಲೇಡೀಸ್ ಇದ್ದಿದ್ದು. ಒಬ್ರು ಲೇಡೀಸ್ಗೆ ಏನೂ ಆಗಿಲ್ಲ, ಇನ್ನೊಬ್ರು ಲೇಡೀಸ್ಗೆ ಮೂಗತ್ರ ಎಲ್ಲ ಓಪನ್ ಆಗೈತೆ. ಇನ್ನೊಬ್ಬ ಡ್ರೈವರ್ಗೆ ಫುಲ್ ಹಣೆ ಹತ್ರ ಓಪನ್ ಆಗೈತೆ. ಅವ್ರು ಎಲ್ಲಿಯವರು ಸರ್ ಅವರು ಕಾರ್ನವರು? ಅವ್ರ ಮಂದಿ ಇಲ್ಲೇ ಎಲ್ಲ ಬಾಚನಹಳ್ಳಿ ಅಂತ ಹೇಳ್ತಾವ್ರೆ, ಸ್ವಂತ ಊರು. ಅವ್ರು ಆಂಧವೇ ಈ ಕಡೆಯಿಂದ ಯಾವ್ದೋ ಮದುವೆ ಮುಗಿಸ್ಕೊಂಡು ಹೋಯ್ತಾ ಇರಂತೆ. ಅವ್ರು ಈಗ ಇರೋದು ಬಂದು ರಾಜ್ಕುಮಾರ್ ಸಮಾಧಿ ನಂದಿನಿ ಹೋಟೆಲ್ ಅಂತ ಅವ್ರು ಇರೋದು. ಅಲ್ಲ, ಏನೇ ಆಗ್ಲಿ, ಬಟ್ ಈ ತರ ಅಲ್ಲಿ ಕರೆಂಟ್ ಇಲ್ದಿರೋದೇ, ಲೈಟ್ ವ್ಯವಸ್ಥೆ ಇಲ್ಲ ಸರ್ ಅಲ್ಲಿ. ನೆನ್ನೆ ಕ್ಯಾಕರ್ಸ್ ಮಕ್ಕೋಗಿದ್ದೀನಿ ಜನಪ್ರತಿನಿಧಿಗಳಿಗೆ ಲೈವ್ ಅಲ್ಲೇನೆ. ಆ ಲೈಟ್ ವ್ಯವಸ್ಥೆನೇ ಇಲ್ಲ ನೋಡಿ. ನಿಮ್ಗೂ ಕೂಡ ಗೊತ್ತೇ ಆಗಿಲ್ಲ, ಬರ್ಬೇಕಾದ್ರೆ ನಿಮ್ಗೂ ಕೂಡ ತೊಂದರೆ ಆಗ್ತಿತ್ತು ಅಂತ ಹೇಳಿದ್ರಿ. ಸಡನ್ಲಿ ನಮಗೂ ಕಾಣಿಸಿಲ್ಲ ಸರ್ ಅದು. ನಾವು ನೋಡ್ದು ಏನೋ ಆಕ್ಸಿಡೆಂಟ್ ಆಗೈತಲ್ಲ ಅಲ್ಲಿ ಅಂದ್ಬಿಟ್ಟು ಸೈಡ್ಗಾಗಿ ನಿಲ್ಸಿದ ತಕ್ಷಣ ನೋಡಿದ್ರೆ. ಓಕೆ ಶಶಾಂಕ್, ನೀವು ಈ ಮಾತಾಡೋದು ಅಷ್ಟು ಕೂಡ ರೆಕಾರ್ಡ್ ಆಗಿರುತ್ತೆ. ಶಶಾಂಕ್, ಸುದ್ದಿಗೆ ಹಾಕೋತೀವಿ ನಾವು ಇದನ್ನ. ಯಾಕಂದ್ರೆ ಸಾರ್ವಜನಿಕರು ನೋಡಿ ಉಗಿಲಿ ಕ್ಯಾಕರ್ಸ್ ಮಕ್ಕೆ. ಒಂದು ಯಾರಿಗೆ ಮಂಡ್ಯ ಜಿಲ್ಲಾ ಆಸ್ಪತ್ರೆಗೆ ಹೋಗಿಲಿ, ಇನ್ನೊಂದು
ಅಲ್ಲಿ ಕೆರೆ ಏರಿ ಮೇಲೆ ಲೈಟಿಂಗ್ ವ್ಯವಸ್ಥೆ ಮಾಡಿದಂಥ ಜನಪ್ರತಿನಿಧಿಗಳು ಹೋಗಿಲಿ, ಪುರಸಭೆ ಅವ್ರಿಗೆ ಹೋಗಿಲಿ. ಇವರಿಂದ ಅಮಾಯಕರ ಜೀವನ ಹೋಗ್ತಾ ಐತೆ. ಥ್ಯಾಂಕ್ ಯು ಶಶಾಂಕ್. ಏನಿದ್ರೆ ಫೋನ್ ಮಾಡಿ. ಹಾಂ ಸರ್ ಅವ್ರದ್ದು ಫೋಟೋಗಳೇನೋ ಇದೆಯಾ? ಫೋಟೋಗಳ ಸರ್ ಯಾವ್ದು ನಾರ್ಮಲ್ ಫೋಟೋನ ಇಲ್ಲ ಡೆತ್ ಆಗಿರೋ ಫೋಟೋನ ಸರ್? ಅಲ್ಲ ಕಳಿಸಿ, ಯಾವ್ದಾದ್ರು ಪರವಾಗಿಲ್ಲ, ಯಾವ್ದಿದೆ ವಿಡಿಯೋ ಫೋಟೋ ಇದನ್ನು ಕಳಿಸಿ, ನಾನು ಆಯ್ ಕಳಿಸ್ತೀನಿ ಈಗ ನಂಬರ್ಗೆ. ಈ ನಂಬರ್ ಕಳಿಸಿ ಸರ್ ಕಳಿಸಿ. ಓಕೆ. ಆಮೇಲೆ ನಿಮ್ಮ ಜೊತೆಗೆ ಸಹಾಯಕರು ಯಾರು ಇದ್ರು? ನಿಮ್ಮ ಫ್ರೆಂಡ್ಸ್ ಇದ್ರಾ? ಹಾಂ ನಮ್ಮ ಫ್ರೆಂಡ್ಸ್ ಒಂದು ಇಬ್ರು ಇದ್ರು. ಅವ್ರ ಹೆಸರು? ಅವ್ರ ಹೆಸರು ಒಬ್ಬ ಅಭಿಷೇಕು, ಹ್ಞೂ. ಇನ್ನೊಬ್ಬ ಮನು. ಓಕೆ 3 ಜನ ಸಹಾಯ ಮಾಡಿದ್ದೀರಾ? 3 ಜನ ಸಹಾಯ ಮಾಡಿದ್ವಿ. ಪಾಪ ಅವ್ರು ಇಬ್ಬರು ಉಳ್ಕೊಂಡ್ಬಿಟ್ಟಿದ್ರು, ಭಾಳ ಚೆನ್ನಾಗಿರ್ತದೆ ಸರ್. ಇಲ್ಲ ಅಲ್ಲ. ಇಬ್ರು ಆಗಿಲ್ಲ ಅಂದ್ರೆ ಅವ್ನು ನಾವು ಇನ್ನೊಂದು ಆಂಬುಲೆನ್ಸ್ ಇಲ್ಲ ಸರ್, ಅವ್ನು ಗೌರೀಶ್ ಅನ್ನೋನ್ನ ಇನ್ನೊಂದು ಆಂಬುಲೆನ್ಸ್ ಅಲ್ಲಿ ಎತ್ಕೊಂಡ್ ಬಂದ್ರು. ನಾವು 3 ಜನ ಒಂದು ಆಂಬುಲೆನ್ಸ್ ಅಲ್ಲಿ ಎತ್ಕೊಂಡಿದ್ದ. ಆ ಆಂಬುಲೆನ್ಸ್ ಅಲ್ಲಿ ಇಬ್ರು ಇದ್ರು. ಅವರು ಆಪೋಸಿಟ್ ಅವ್ರು ಲೇಡೀಸ್ ಅದೇ ಆಂಬುಲೆನ್ಸ್ ಅಲ್ಲಿ ಇದ್ರು. ಅವ್ರನ್ನ ಕರ್ಕೊಂಡ ನಾವು. ಹೌದು, 2 ಆಂಬುಲೆನ್ಸ್ ಆಯ್ತು. ಒಂದು ನಲಿ ಮಗು ಒಂದು ಹೋಯ್ತು, ಮಾಮೂಲಿ ಒಂದು 108 ಒಂದು ಆಂಬುಲೆನ್ಸ್ ಹೋಯ್ತು. ನಾನು ಅಲ್ಲೇ ಇದ್ದೆ, ಕೆರೆ ಏರಿ ಮೇಲೆ ಇದ್ದೆ ಆಗ. ಒಂದು ಗೌರ್ಮೆಂಟ್ ಒಂದು ಪ್ರೈವೇಟ್ದು. ಹೌದು, ಒಂದು ಗೌರ್ಮೆಂಟ್. ಅದ್ರಲ್ಲಿ ನಾವು 3 ಜನ ಕರ್ಕೊಂಡು ಹೋದ. ಇದ್ರಲ್ಲಿ ಒಬ್ಬನ್ ಕರ್ಕೊ ಬರ್ಬೇಕಾರೆ ನಮ್ಗಿಂತ ಮುಂಚೆ ಅವ್ನು ಹೋಗಿದ್ರು ಅನ್ಕೊಳ್ಳಿ. ಅವ್ನು ಎತ್ಕೋಗಲ್ಲಿ ಬೆಡ್ ಮೇಲೆ ಮಲ್ಸವ್ರೆ. ನಾನು ಇನ್ನೊಬ್ಬನ ಎತ್ಕೊಂಡೋಗಿ ಮಲ್ಸ್ಬಿಟ್ಟು ಹಿಂಗೆ ತಿರುಗಿದೆ. ಅವ್ನು ಹೋಗ್ಬಿಟ್ರು ಅಂತಂದ್ರು. ನಾನು ಹಿಂಗೆ ತಿರುಗಿದ ತಕ್ಷಣ ಅವ್ನು ಹೋಗೇ ಬಿಟ್ಟಿದ್ದ ಬಿಡ್ರಿ ಪಾಪ. ನೀವು ಹೇಳ್ದಂಗೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಯಾವ್ದನ ಅಡ್ಮಿಟ್ ಮಾಡಿದ್ರೆ ಸರ್? ಸೀರಿಯಸ್ ಆಗಿ ಇಬ್ರು ಉಳಿಸ್ಬೋದಿತ್ತು ಸರ್. ಹಾಂ. ಓಕೆ. ಥ್ಯಾಂಕ್ ಯು ಶಶಾಂಕ್. ಸರಿ ಸರ್. ಓಕೆ, ಥ್ಯಾಂಕ್ ಯು. ಕಳಿಸ್ಕೊಡಿ. ಕಳಿಸ್ಕೊಡಿ.